ಬಾಯ್. ಸೊ ಏನೋ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದ್ದಾಗ ಇವ್ರಿಗೆ ಕಾಲ್ ಮಾಡಿ. ಅಕ್ಕ ನಿಮ್ಮನ್ನ ಬಿಟ್ಟು ಹೋಗಿದ್ನ ಹೇಳಿ, ಪಕ್ಕನೇ ಇದೆ ತಾನೆ, ಏನು ಹೆಲ್ಪ್ ಮಾಡಲಿಲ್ಲ. ಆದರೆ ಮಧು ಗೌಡ ಯೂಟ್ಯೂಬ್ ಚಾನಲ್ನ ನೀವು ನೋಡ್ತಾ ಇದ್ರೆ, ಸೊ ಅವ್ರ ವೀಡಿಯೋಸ್ ನೀವು ನೋಡ್ತಾ ಇರ್ತೀರಲ್ವಾ, ಕೆಳಗಡೆನೆ ಈ ಥರ ನಮ್ಮ ನಿದುವಸ್ತ್ರದ್ದು ಸ್ಯಾರೀಸ್ ಎಲ್ಲ ಇಲ್ಲೇ ಶೋ ಆಗುತ್ತೆ ನಿಮಗೆ. ಪ್ರಾಬ್ಲಮೆಟಿಕ್ ಥಿಂಗ್ ಇನ್ ಪ್ರೆಗ್ನೆನ್ಸಿ ಈಸ್ ಬೈಯಿಂಗ್ ಕ್ಲೋತ್ಸ್. ನಿಜ. ನನ್ನ ರೂಮಿನ ಕತೆ ನೋಡಿ, ಎಲ್ಲ ಲಗೇಜ್ ಪ್ಯಾಕ್ ಆಗ್ತಾ ಇದೆ. ನನಗೆ ಈ ಸಲ ಟ್ರಿಪ್ಗೆ ರಚ್ಚು ಹೆಲ್ಪ್ ಮಾಡ್ತಾ ಇದ್ದಾಳೆ. ಪ್ರತಿ ಸಲ ಟ್ರಿಪ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧು ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಬುಧವಾರ. ಸೊ ಇವಾಗ ನಾವು ಆಚೆ ಹೋಗ್ತಾ ಇದ್ದೀವಿ, ನಾನು ನಮ್ಮ ಮನೆಯವರಿಬ್ಬರೇ. ನಮ್ಮ ಮನೆಯವರಂತೂ ಈಗ ಒಂದು ಎಷ್ಟು ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಮಾಡಿ ಒಂದು 7-8 ಡೇಸ್ ಆಯಿತು. ಅಷ್ಟೇ ಟೈಮ್ ಕೊಟ್ಟಿರೋದು ನಮಗೆ ಹುಡುಗಿರ್ಗೆ ಶಾಪಿಂಗ್ ಮಾಡಿ ಅಂತ ಅಂದರೆ ನಮ್ಗೆ ಅಷ್ಟು ಸಾಕಾಗುತ್ತೆ. ಆನ್ಲೈನಲ್ಲಿ ಸುಮಾರು ಆರ್ಡ್ರ್ ಮಾಡಿದ್ದೆ. ಇವಾಗ ಪ್ರೆಗ್ನೆನ್ಸಿ ಇರೋದ್ರಿಂದ ಯಾವುದೂ ಅಷ್ಟು ಕಂಫರ್ಟಬಲ್ ಆಗಿ ನನಗೆ ಆಗಲಿಲ್ಲ. ಸೊ ಹಂಗಾಗಿ ಎಲ್ಲ ರಿಟರ್ನ್ ಹಾಕಿದ್ದೀನಿ. ಇವಾಗ ಮತ್ತೆ ಔಟ್ಲೆಟಲ್ಲೇ ಹೋಗಿ ಟ್ರೈ ಮಾಡಿ ತೊಗೊಂಡು ಬರಬೇಕು ನಾನು ಪ್ರತಿಯೊಂದನ್ನು. ಸೊ ಹಂಗಾಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ನಿಖಿಲ್ ಅವ್ರದ್ದು ಆಲ್ಮೋಸ್ಟ್ ಶಾಪಿಂಗ್ ಆಗಿದೆ. ಅವ್ರಿಗೆ ಈಗ ರೀಸೆಂಟಾಗೆಲ್ಲ ಪರ್ಚೇಸ್ ಮಾಡಿದ್ದೆ. ಇವಾಗ ನನ್ನ ಒಬ್ಳಿಗೆ ಹೋಗಿ ತೊಗೊಂಡು ಬರಬೇಕು. ನೋಡೋಣ ಏನೇನು ಸಿಗುತ್ತೆ. ನನಗೆ ಕಂಫರ್ಟಬಲ್ ಆಗಿರ್ಬೇಕು ಗೈಸ್. ನಾನು ಇವಾಗ ಈ ಟ್ರಿಪ್ಪಲ್ಲಂತೂ ನಾನು ಮಾಡ್ರನ್ನಾಗಿ ಕಾಣಬೇಕು, ಸ್ಟೈಲಿಶ್ ಆಗಿರಬೇಕು, ಅದರೆಲ್ಲ ಏನೇ ಯೋಚನೆ ಮಾಡ್ತಿಲ್ಲ. ನಾನು ತುಂಬ ಕಂಫರ್ಟಬಲ್ ಆಗಿರಬೇಕು ಅಂತಲೇ ಯೋಚನೆ ಮಾಡಿ ಬಟ್ಟೆಗಳು ತೊಗೋಬೇಕು. ಸೊ ಲೆಟ್ಸ್ ಗೋ. ಇವಾಗ 1-2 ಜೊತೆ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಕಲೆಕ್ಷನ್ಸ್ ಬರುತ್ತೆ ಹೊಸದಂತ ಹೇಳಿದರು, ಬಟ್ ಬಂದಿಲ್ಲ. ನಾಳೆ ಬರುತ್ತೆ ಅಂದರು, ಬಟ್ ನಾಳೆ ನಾವು ಮಾರ್ನಿಂಗೇ ಹೊರಡ್ತಾ ಇದ್ದೀವಿ ಬ್ಯಾಂಗ್ಳೂರಿಗೆ. ಸೊ ಇವಾಗ 1-2 ಜೊತೆ ತೊಗೊಂಡೆ ಅಷ್ಟೇ. ಲೆಟ್ಸ್ ಗೋ. ತೋರಿಸಿ ಚೆನ್ನಾಗಿ ತೋರಿಸಿ. ಪ್ರಾಬ್ಲಮೆಟಿಕ್ ಥಿಂಗ್ ಇನ್ ಪ್ರೆಗ್ನೆನ್ಸಿ ಈಸ್ ಬೈಯಿಂಗ್ ಕ್ಲೋತ್ಸ್. ನಿಜ, ನನಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಗೈಸ್. ಅದು ಈಗ ಒಂದು ಸೆಕೆಂಡ್ ಟ್ರೈಮಿಸ್ಟರ್ ಮುಗಿದ ಮೇಲೆ ಸ್ವಲ್ಪ ಹೊಟ್ಟೆ ಬಂದಿರುತ್ತೆ, ಹಾಗಾಗಿ ಅಷ್ಟೇ. ಇಲ್ಲ ಅಂದರೆ ಈಗ ಇಷ್ಟು ದಿನದವರೆಗೂ ಅವೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಬಂದೆ, ಇರೋ ಬಟ್ಟೆನೇ ಹಾಕ್ಕೊಂಡು. ಬಟ್ ನಾವು ಇಟ್ಸ್ ಹೈ ಟೈಮ್ ಟು ಪರ್ಚೇಸ್ ನ್ಯೂ ಕ್ಲಾತ್ಸ್. ಪರ್ಚೇಸ್ ಮಾಡಲೇಬೇಕು. ಎಸ್, ತಲೆ ಕೆಚ್ಕೊಳ್ಳೋ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಾನು ಇವತ್ತು. ನಿದುವಸ್ತ್ರ ಸ್ಯಾರಿ ಹಾಕಿದ್ದೀನಿ ಗಾಯ್ಸ್. ಇದು 2ನೇ ಸ್ಯಾರಿ. ಫಸ್ಟ್ ಸ್ಯಾರಿಲಿ ತೋರ್ಸೋಕ್ಕಾಗಲಿಲ್ಲ. ಸೊ ಹಾಗೆ ನಮ್ಮ ನಿದುವಸ್ತ್ರ ವೆಬ್ಸೈಟ್ ಫುಲ್ ಅಪ್ಡೇಟ್ ಆಗಿಬಿಟ್ಟಿದೆ ಗೈಸ್. ಈಗಿನ ಕಾಲದ ಥರನೇ ಎಲ್ಲ ಫುಲ್ ಅಪ್ಡೇಟ್. ಯಾವ ಥರ ಅಂದರೆ ನಮ್ಮಲ್ಲ ಒಂದು ಯೂಟ್ಯೂಬಲ್ಲಿ ಮಾತ್ರ ಆ ಥರ ಮಾಡೋಕ್ಕಾಗೋದು. ಹಾಗಾಗಿ ಮಧು ಗೌಡ ಯೂಟ್ಯೂಬ್ ಚಾನಲ್ನ ನೀವು ನೋಡ್ತಾ ಇದ್ದರೆ, ಸೊ ಅವ್ರ ವೀಡಿಯೋಸ್ ನೀವು ನೋಡ್ತಾ ಇರ್ತೀರಲ್ವಾ, ಕೆಳಗಡೆನೆ ಈ ಥರ ನಮ್ಮ ನಿದುವಸ್ತ್ರದ್ದು ಸ್ಯಾರೀಸ್ ಎಲ್ಲ ಇಲ್ಲೇ ಶೋ ಆಗುತ್ತೆ ನಿಮಗೆ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ವೆಬ್ಸೈಟ್ಗೆ ಹೋಗುತ್ತೆ. ಅದು ಬಿಟ್ಟು ಮಧು ಗೌಡ ಚಾನಲ್ನ ಈ ಥರ ಓಪನ್ ಮಾಡಿ ಹಿಂಗೆ ಸ್ಕ್ರೋಲ್ ಮಾಡಿ ಸ್ಟೋರ್ ಅಂತ ನೀವು ಹೋದರೆ ನೋಡಿ, ನಮ್ಮ ವೆಬ್ಸೈಟ್ ಯೂಟ್ಯೂಬಲ್ಲಿ ಕೂಡ ಬರ್ತಾ ಇದೆ. ಈಗ ಈ ಥರ ಒಂದು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ವೆಬ್ಸೈಟ್ಗೆ ತಗೊಂಡೋಗಿ ಬಿಡುತ್ತೆ. ನೀವು ಯಾವ ಥರ ಸ್ಯಾರಿ ಬೇಕಾದರೂ ಬೈ ಮಾಡ್ಕೋಬೋದು ಗೈಸ್. ಸೊ ಇದು ಯಾವಾಗ ಅಪ್ಡೇಟ್ ಆಗಿರೋದು? ಎಸ್ಟರ್ಡೇ ನಿಖಿಲ್ ರವೀಂದ್ರ ಅವರು ಅಪ್ಡೇಟ್ ಮಾಡಿದ್ದಾರೆ. ಹಾಗೆ ಇನ್ನೂ ಏನೇನೋ ಬರೋದಿದೆ. ವಾಟ್ಸಪ್ದು ಕೂಡ ಆಟೋಮೆಟಿಕ್ ಆರ್ಡರ್ ತಗೊಳ್ಳೋದು ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದು ಆದಷ್ಟು ಬೇಗ ಬರುತ್ತೆ. ಸೊ ಅದೆಲ್ಲ ಬಂದಮೇಲೆ ನಿಮಗೆ ಅಪ್ಡೇಟ್ ಕೊಡ್ತೀವಿ ಗೈಸ್. ಸೊ ಈಗ ಹೇಗಿದೆ ನನ್ನ ಸ್ಯಾರಿ ಅಂತ ಕಮೆಂಟ್ ಮಾಡಿ. ಸೊ ಇವಾಗ ಒಂದು ರೀಲ್ ಇದೆ, ಮುಗಿಸ್ಕೊಂಡು ರೂಮಿನ ಕತೆ ನೋಡಿ, ಎಲ್ಲ ಲಗೇಜ್ ಪ್ಯಾಕ್ ಆಗ್ತಾ ಇದೆ. ನನಗೆ ಈ ಸಲ ಟ್ರಿಪ್ಗೆ ರಚ್ಚು ಹೆಲ್ಪ್ ಮಾಡ್ತಾ ಇದ್ದಾಳೆ. ಪ್ರತಿ ಸಲ ಟ್ರಿಪ್ಗೆ ಒಬ್ಬಳೇ ಪ್ಯಾಕ್ ಮಾಡೋ ಅಷ್ಟರಲ್ಲಿ ನಂದು ನನ್ನ ಗಂಡಂದು ಹುಚ್ಚಿಡ್ದು ಬಿಡ್ತಾಯಿತ್ತು. ಈ ಸಲ ಲಕ್ಕಿಲಿ ನಮ್ಮ ರಚಿತಾ ಅವ್ರು ಬಂದಿದ್ದಾರೆ. ಸೊ ನೋಡಿ, ನನ್ನ ಮೆಡಿಸಿನ್ಸ್ ಎಲ್ಲ ಹೆಂಗೆ ಹಾಕ್ಕೊತಾ ಇದ್ದೀನಿ, ಇದ್ರೊಳಗಡೆ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಟ್ಯಾಬ್ಲೆಟ್ಸ್ ಮಾತ್ರ ಇದ್ರೊಳಗಡೆ. ಇನ್ನು ಮಿಕ್ಕಿದ್ದು ಪೌಚೆಲ್ಲ ಇಟ್ಟೆ, ಇಲ್ಲೆಲ್ಲೋ ಇಟ್ಟೆ. ಸೊ ಮಿಕ್ಕಿದ್ದೆಲ್ಲ ಕರೆಕ್ಟ್ ಈ ಪೌಚಲ್ಲಿ ಇಟ್ಕೋಬೇಕು. ಸೊ ಆಲ್ಮೋಸ್ಟ್ ಮುಗೀತು ನಂದು ಪ್ಯಾಕಿಂಗ್. ಇನ್ನೇನೇ ಇದ್ದರೂ ಒಂದು ಸ್ವಲ್ಪ ಫುಟ್ವೇರ್ಸ್ ಎತ್ಕೋಬೇಕು.
ಆಮೇಲೆ 200 ಫುಟ್ವೇರ್ಸು ಮತ್ತು ಮೇಕಪ್ ಐಟಮ್ಸು ಅಷ್ಟೇ, ಇನ್ನೇನೂ ಇಲ್ಲ. ಇವಾಗ ನಾವು ಎಲ್ಲೇ ಹೋದರೂ ನಾನು ನಿಶಾ ಇಬ್ಬರು ಒಂದೇ ತೊಗೊಂಡೋಗೋದು ಮೇಕಪ್ ಐಟಮ್ಸು. ಸೊ ಅದೆಲ್ಲ ಒಂದರಲ್ಲೇ ಇಟ್ಕೋತೀವಿ ನಾವು, ಒಂದೇ ಯೂಸ್ ಮಾಡೋದು. ನಾನಂತೂ ಇವಾಗೇನು ಹಾಕೊಳ್ಳೋದೇ ಇಲ್ಲ. ಅದೇ ಅವಳದ್ರಲ್ಲಿ ಖಾಲಿ ಇದ್ದರೆ ಅವಳದ್ರಲ್ಲಿ ಇಡೋಣ ಅಷ್ಟೇ ಗೈಸ್. ಇವಾಗ ಅವಳದೊಂದು ದೊಡ್ಡ ಕತೆ. ನಾನಾದರೆ ಎಲ್ಲ ಎತ್ತಿಟ್ಟಿದ್ದೆ, ಇದೆಲ್ಲ ರೆಡಿ ಇದೆ, ಜಸ್ಟ್ ಟ್ಯಾಗ್ ರಿಮೂವ್ ಮಾಡಿ ಇಟ್ಟಿದ್ದೆ ಅಷ್ಟೇ. ಹೌದು, ಬಟ್ ಅವಳದು ಎಲ್ಲ ಒಂದೊಂದು ಕಬೋರ್ಡಲ್ಲಿ ಒಂದೊಂದು ಕಡೆ ಇಟ್ಟಿದ್ದಾಳೆ. ಇದರಲ್ಲಿ ಇಷ್ಟು ಫುಲ್ಲು ನನ್ನ ಹಸ್ಬೆಂಡು, ಈ ಕಡೆ ನಂದು ಒಂದೇ ಸೂಟ್ ಕೇಸ್ ತೊಗೊಂಡು ಹೋಗ್ತಾ ಇರೋದು ಈಗ. ಯಾ, ಊಟ ರೆಡಿ ಆಗಿದೆ. ಏನೇನು ಊಟ? ಬಿರಿಯಾನಿ ಆ್ಯಂಡ್ ಚಿಕನ್ ಫ್ರೈ. ವಾವ್, ಗಮ್ಮಂತ ಇದೆ ಗಾಯ್ಸ್. ಒಂದು ತಟ್ಟೆ ತಿಂತಾನಂಗಾರೆ ಈಗ. ಮುಖ ನೋಡೋ ಒಂದು ಮುಖನ ಹೆಂಗಾಗೈತೆ. ನಮ್ಮ ಭಾವ ಹೇಳೋ ಡೈಲಾಗ್ ಕೇಳೋದಿತ್ತು, ಮದನ್ ಏನು ಗೊತ್ತಾ, ಪೂಜನ್ ಬಿರಿಯಾನಿ ಅಂದರೆ ಅಪ್ಪು ತಲೆ ಕೆಡಿಸ್ಕೊಬಿಡ್ತಾನೆ. ಹಾಂ, ಕೈಗೂ ನಾವೆಲ್ಲ. ಬನ್ನಿ ಮೇಡಮ್, ಬನ್ನಿ ಸರ್. ಸರ್ ಮಲಗಿದ್ದಾರೆ ಅಲ್ಲಿ ನೋಡಿ, ಮಲಗಿದ್ದಾರೆ. ಬನ್ನಿ, ನಮ್ಮ ಭಾವ ಬಂದಿದ್ದಾರೆ. ಹಾಯ್ ಭಾವ. ಹಾಯ್ ನಿತಿ ಅವರೇ. ನಿತಿ ಅವ್ರು ವೆಜ್ಜು ಗೈಸ್. ಬನ್ನಿ ರಚ್ಚು ಅವರೇ. ಎಲ್ರಿಗೂ ಬಡಿಸ್ತಾ ಇದ್ದಾಳೆ. ಟೈಮ್ ಈಗ 10:30 ಆಗಿದೆ. ಹಾಂ, ನಿಶುಂಗೆ ಮಾಡ್ಕೊಟ್ಟು ಸಾಕಾಯ್ತು. ಇಲ್ಲೇ ಕೂತ್ಬಿಟ್ಟಿಲ್ಲ ದಿವಸ. ನಿಮ್ನ ಬಿಟ್ಟು ಹೋಗಿದ್ನ ಹೇಳಿ, ಪಕ್ಕನೇ ಇದೆ ತಾನೆ. ಏನು ಹೆಲ್ಪ್ ಮಾಡ್ಲಿಲ್ಲ ಆದ್ರೆ ನಾನು ನೀನು ಫೋನ್ ನೋಡ್ತಾ ಕೂತಿದೆ. ಹೋಗಿ ಬಿಡಿ, ಇಲ್ಲ ಚಿಕ್ಕ ತಿನ್ನು. ಹಾಕು ಅವನಿಗೆ ಒಂದು ತಟ್ಟೆ ತಿನ್ಲಿ ಸ್ವಲ್ಪ. ಬೇಡ ಬೇಡ, ಇದು ಏನು ಸುಮ್ಮನೆ ಬಿಟ್ಟ ತಗೊಂಡವ್ ನಂಗೆ ಮಾಡ್ಕೊಂಡೆ. ಏನಂತ ನೋಡಿ, ಎಂತ ದೌರ್ಭಾಗ್ಯ ನಮ್ಮ ಪೂಜನ್ಗೆ. ತಂಗಿ ಮನೆಗೆ ಬಂದು ಅವಳೇ ಅಡುಗೆ ಮಾಡಿ ಅವಳೇ ತಂಗಿಗೆ ಬಡ್ಸೋಂಗೆ. ಈಗ ಅವಳ ಪರಿಸ್ಥಿತಿ ಹಂಗೈತೆ ಏನ್ರಿ ಮಾತು. ನಾರ್ಮಲ್ ಆಗಿ ನಾನು ಮಾಡ್ತೀನಿ ಅಂದ್ರೂ ಬಿಡ್ಲಿಲ್ಲ ಅವಳು. ನಾನೇ ಮಾಡ್ತೀನಿ ನಾನು ಯೂಶಲಿ ಅವಳಿಗೆ ಹೇಳ್ತಿದ್ನಲ್ಲ ಯಾವಾಗ್ಲೂ, ಅವ್ರಿಗೆ ನಿಮ್ದು ತಿನ್ನೋದು ಏನು ಬೈಕೆ ಆಗಿತ್ತು. ನಿಮ್ದು ತಿನ್ನೋದು, ನಿಮ್ದು ಬಿರಿಯಾನಿ ಮಾಡೋದು ತಿನ್ನೋದು. ಇಲ್ಲ ಅಂದ್ರೆ ಫೋನ್ ಮಾಡಿದಾಗೆಲ್ಲ ನಾನು ರೆಸಿಪಿ ಬಗ್ಗೆ ಮಾತಾಡ್ತಾ ಇದ್ದಾಗ ಹೇಳೋಳು ಟ್ರೈ ಮಾಡಬೇಕು ಅಂತ, ಬಟ್ ಮಾಡಲಿಲ್ಲ ಅವಳು ಅಷ್ಟೇ. ನಾಯಿ ಮನೇಲೇ ಇದೆ, ಕೆಳಗಡೆ ಅಲ್ಲ. ಮಟನ್ ಬಿರಿಯಾನಿ, ಚಿಕನ್ ಚಾಪ್ಸ್. ನಮ್ಗೆ ಚಿಕ್ಕಪ್ಪು ಮಲಗಿದೆ, ತೋರ್ಸಂಗಿಲ್ಲ ಚಿಕ್ಕಪ್ಪನ. ಮುಗಿದೇ ಇರೋ ಕತೆ, ಹೆಣ್ಣು ಮಕ್ಕಳ ಮುಗಿದೇ ಇರೋ ಆಕ್ಸೆಸರೀಸ್ ತಗೋಬೇಕು. ಎಷ್ಟು ದಿನದಿಂದ ನಮಗೆ ಟೈಮ್ ಇತ್ತು, ಆದರೆ ನಮಗೆ ಲಾಸ್ಟ್ ಡೇನೇ ಎಲ್ಲ ಆಗಬೇಕು. ಅದು ಹೆಣ್ಮಕ್ಳ ಕೆಲಸನೇ ಹಂಗೆ. ಇವಾಗ ಮೇಡಮ್ ಅವ್ರದ್ದು ಪ್ಯಾಕ್ ಆಗಿದೆ ಅಪ್ಪ. ಏನು ಹಿಂಗಂತೆ ಹೇಳಿ ಈಗ, ಹೇಳಿ ಮುಂದೆ ಅಂತ ಹೇಳು ಸರ್. ಬಂದಳು ಕಾಂಚನ ಕಾಂಚನ ಕಾಂಚನ. ಹುಡುಗಿ ಓಕೆ, ಹುಡುಗಿ ಓಕೆನಾ? ಓಡ್ಬಿಡ್ತಾರೆ ಗೈಸ್. ಈ ಕನ್ನಡಕ ಕತೆ ಏನಂದ್ರೆ, ಮಧು ಅವರು ನಿಖಿಲ್ ಅವರಿಗೆ 2025 ಈ ಸ್ಪೆಕ್ಸ್ನ ಗಿಫ್ಟ್ ಮಾಡಿದ್ರು. ಯಾವ ಬ್ರ್ಯಾಂಡ್ ಇದು? ಯಾವ್ದ ಬ್ರ್ಯಾಂಡು? 7,000 ಅನ್ನೋದು. ಹಾ, ಸೊ ಇದು ಕಳ್ದೋಗಿತ್ತು ಅಂತ ರೀಸೆಂಟ್ 2-3 months ಇಂದ 3 ದಿನ ಕಾಟ ಕೊಟ್ಟವಳೆ. ಹಸ್ಬೆಂಡ್ ವೈಫ್ ಜಗಳ ಆಡ್ತಾ ಇದ್ರಂತೆ. ನೀನು ನಾನು ಕೊಡೋದನ್ನ ಏನು ಉಳಿಸ್ಕೊಳ್ಳಲ್ಲ, ನೈಟ್ ಎಲ್ಲ ಕೊರ್ಗದಂತೆ. ಆ ಥರ ಎಲ್ಲ ನಡೆದು ನಿಖಿಲ್ ಅವ್ರಿಗೆ ಬೆಂದು ನೊಂದು ಹೋಗಿದ್ರು ಹುಡುಕಿ. ಆದ್ರೆ ಇವತ್ತು ಅದು ಸಿಕ್ಕಿದೆ. ಯಾರಿಂದ ಅಂದ್ರೆ ಮಧು ಅವರು ಎಲ್ಲೋ ಇಟ್ಟಿದ್ರು. ಶೇಡ್ಸ್ ಎಲ್ಲ ಒಟ್ಟಿಗೆ ಇಟ್ಟಿದ್ದೀನಿ. ಈ ಮನೆಗೆ ಬಂದಾಗ ಈಗ ನಿಖಿಲ್ ಅವರು ರಿವೆಂಜ್ ತಗೋತಾ ಇದ್ದಾರೆ. ಗರ್ಭಿಣಿ ಹೆಂಗ್ಸ್ ಮೇಲೆ ರಿವೆಂಜ್ ತಗೋತಾ ಇದ್ದಾರೆ ನೋಡಿ. ಗೈಸ್, ನಮ್ದು ಮಧುಗೌಡ ಅವರು ಹಾಗೂ ನಿಖಿಲ್ ರವೀಂದ್ರ ಅವ್ರದ್ದು ಪ್ಯಾಕ್ ಆಗಿದೆ. ಇಬ್ರದ್ದು ಒಂದ್ರಲ್ಲೇ ಹಾಕಿದ್ದಾರೆ. ಅದು ಎಷ್ಟು ದಿನ ಟ್ರಿಪ್ಗೆ, ಅದು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಒಂದೇ ಬ್ಯಾಗಲ್ಲಿ. ವೈ? ಬಿಕಾಸ್ ನಾನೆಲ್ಲ ತಗೊಂಡಿರೋದೇ ಫುಲ್ ಕಂಫರ್ಟಬಲ್ ತೆಳ್ಳು ಬಟ್ಟೆ, ತುಂಬಾ ದಪ್ಪದೆಲ್ಲ ಏನು ತಗೊಂಡಿಲ್ಲ. ಸೊ ಹಂಗಾಗಿ ದೊಡ್ಡದೇ ಸೂಟ್ ಕೇಸು. ಇವರಿಬ್ಬರಿಂದ ಒಂದು, ನನ್ನೊಬ್ಳದ್ದು ಒಂದು, ಮದನಣ್ಣಂದು ಒಂದು. ಇನ್ನೊಂದು ಚಿಕ್ಕದ್ದು ಸೂಟ್ ಕೇಸಲ್ಲಿ ನಮ್ಮದು ಆಕ್ಸೆಸರೀಸ್ ಆ್ಯಂಡ್ ಶೂಸ್ ಎಲ್ಲ, ಹೀಲ್ಸ್ ಎಲ್ಲ ಅದಕ್ಕೆ ಹಾಕೋಣ ಅಂದ್ಕೊಂಡಿದ್ದೀವಿ. ನೋಡುವ.
ಹೇಗಾಗುತ್ತೆ ಏನೇನು ಅಂತ ಕತೆ ಅದು ನೋಡಿ. ಟೈಮ್ ಎಷ್ಟು ರಚಿತಾ ಅವರೇ? 12 ನೋಡಿ ಗೈಸ್, 20 ರೂಪಾಯಿ ಇಟ್ಟವಳೆ ಮುಹೂರ್ತಕ್ಕೆ ಸ್ಟಾರ್ಟಿಂಗು. ನನಗೆ ನನ್ನ ಸೂಟ್ಕೇಸಲ್ಲಿ 10 ಜೊತೆ ಬಟ್ಟೆ ಹಿಡಿತದ ಅನ್ನೋದೇ ಡೌಟು. ಹಿಡಿಯುತ್ತೆ ಅಂತ ನಾನು ಹೇಳ್ತೀನಿ. ಹಂಗಂತ್ಯಾ? ರಚಿತಾ ಅವ್ರು ಇದಾರಲ್ಲ ಫೋಲ್ಡಿಂಗು, ಖರ್ಚಿಗೆ ಥರ ಇರುತ್ತಲ್ಲ, ಜೋಡಿಸಿ ಇಡೋದು. ಖರ್ಚಿಗೆ ಥರ ಎಲ್ಲ ದೊಡ್ಡದಿದೆ. ದೊಡ್ಡದು ಅಂದರೆ ನಿಂಗೆ ದೊಡ್ಡದೇ ಖರ್ಚಿಫು. ಹಾಂ, ಮೈ ಕಚ್ಕೊಳಂಗೆ ಹಾಕಂತಾಳೆ. ಇವ್ವಾ ಇನ್ನೂ ಎಷ್ಟು, ಯಾವಾಗ ಸ್ಟಾರ್ಟ್ ಮಾಡ್ತೀರಾ ನಿಶಾ ಅವರೇ? ಮಾಡ್ತೀನಿ, ಒಂದು 10 ನಿಮಿಷದಲ್ಲಿ ಸ್ಟಾರ್ಟ್ ಮಾಡಿ 20 ನಿಮಿಷದಲ್ಲಿ ಮುಗಿಸ್ತೀನಿ. ಹಂಗಂತ್ಯಾ? ನೋಡ್ತೀನಿ. ತಿಟ್ಬಿಡೋದೆ ಇದು ತಗೋಗು, ಅಲ್ಲೇ ಐತೆ ಹಾಕು. ಇವಾಗ ನಾವು ಹೊರಡ್ತಾ ಇದ್ದೀವಿ ಬ್ಯಾಂಗ್ಳೂರಿಗೆ. ಬಟ್ಟೆ ಎಲ್ಲ ಪ್ಯಾಕ್ ಆಗಿದೆ. ಏನೋ ಅಷ್ಟೇ ಇರೋದು ಲಗೇಜು ನಿಶಾಂತ್. ನಿಶಾ ಅವ್ರದ್ದು ಅದೊಂದು ಸೂಟ್ ಕೇಸ್, ಇದೊಂದು ಸೂಟ್ ಕೇಸ್, ನಮ್ದು ಅದೊಂದೇ ಸೂಟ್ ಕೇಸ್ ಗೈಸ್. ನಂದು ನನ್ನ ಗಂಡನ ಸೇರಿ ಒಂದೇ ಸೂಟ್ ಕೇಸ್. ನಂದು ಬ್ಲ್ಯಾಕ್ ಸೂಟ್ ಕೇಸ್ ಗೈಸ್. ಇದರಲ್ಲಿ ಮೇಕಪ್ ಐಟಮ್ಸ್ ಹಾಗೆ ಹೇಳು. ನಿಂದೆ ಎಲ್ಲ ನಿಂದು ಅದು ನಂದು ಅದು ಅದು ಅಂದರೆ ಯಾವುದು? ಇವಾಗ ಹೊರಡ್ತಾ ಇದ್ದೀವಿ ಅಷ್ಟೇ. ಇನ್ನೊಂದು 10 ನಿಮಿಷ ಹೊರಡಬೇಕು. ಆ್ಯಂಡ್ ನಾನು ಇಲ್ಲಿಂದಾನೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಣ್ಣನ ಬ್ಯಾಗಲ್ಲಿ ಒಂದು ಸ್ವಲ್ಪ ಜಾಗ ಇದೆ, ಅದಕ್ಕೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಆ ಬ್ಯಾಗ್ ಕೊಡಿ. ಈ ಬ್ಯಾಗ್ ಒಳಗಡೆ ಎಲ್ಲ ನಮ್ಮದು ಮೈಕು, ಕ್ಯಾಮ್ರಾ, ಹೊಸ ಬ್ಯಾಗು ಗೈಸ್. ವರ್ಲ್ಡ್ ಕ್ರಾಫ್ಟ್. ಇದು ನನ್ನ ಗಂಡ ಇಷ್ಟು ದೊಡ್ಡದು ಯಾಕೆ ಅಂತ ಅಂತಾರೆ. ಇವಾಗ ನೋಡ್ಕೊಳ್ಳಿ, ಇದೇ ಜಾಗ ಸಾಕಾಗಲ್ಲ. ಯಾಕಳಿ ನೀವು ಇಲ್ಲಾಂದ್ರೆ ಮಣ್ಣ ನಿಶಾ ನೀವು ಇಬ್ಬರಲ್ಲಿ ಒಬ್ರು ಹಾಕೋಬೇಕು, ಎಲ್ಲದಕ್ಕೂ ಹಿಡಿಯುತ್ತಿದ್ದು. ಅದಕ್ಕೆ ಲಾಸ್ಟ್ ಟೈಮ್ ಯಾಕಂದರೆ ನಾವು ವಿಯೆಟ್ನಾಮ್ಗೆ ಹೋದಾಗ ನಾನು ನೋಡ್ಬಿಟ್ಟೆ, ಚಿಕ್ಕದು ತಗೊಂಡೋದಾಗ ಜಾಗನೇ ಸಾಕಾಗ್ತಾ ಇರಲಿಲ್ಲ, ಕೈಯಲ್ಲಿ ಹಿಡ್ಕೊಂಡು ನೋಡೋದು ಆ ಥರ ಆಯ್ತಿತ್ತು. ಸೊ ಹಾಗಾಗಿ ಸ್ವಲ್ಪ ದೊಡ್ಡದನ್ನೇ ಬುಕ್ ಮಾಡಿದ್ದೆ, ಸೈಡ್ ಬ್ಯಾಗು. ಸೊ ಈ ಪೌಚಸ್ ಬೇಕಾ, ಇದರಿಂದನೇ ಅರ್ಧ ಜಾಗ ಜಾಸ್ತಿ. ಇರಲಿ ಇಡು, ಏನಾದ್ರು ಮುದ್ದೆ ಆಗುತ್ತೆ. ಓ ಇವಳು ಫೋಟೋ ತಗೋಬೇಕಲ್ಲ, ಫೋಟೋ ತಕೊಂಡು ಇವಳು ಇನ್ಸ್ಟಾಗ್ರಾಮ್ಗೆ ಇದು ಅದಕ್ಕೆ ಇದಕ್ಕೆ ಹಾಕ್ಬೇಕಲ್ಲ ಇವಳು ಸ್ಟೈಲ್ ರಾಣಿ. ಯಾವುದು ಹೋಗು. ಚಾರ್ಜರ್, ಲ್ಯಾಪ್ಟಾಪ್, ಅದು ಕ್ಯಾಮ್ರಾ, ಮೈಕ್ ಎಲ್ಲ ತೊಗೋಬೇಕು ಇವಾಗ ಅಷ್ಟೇ ಗೈಸ್. ನಾನು ಈ ಕ್ಯಾಮ್ರಾನ ತಗೋಗ್ತಾ ಇದ್ದೀನಿ. ಇದರಲ್ಲಿ 10 ಶೀಟ್ ಐತೆ, ಇದರಲ್ಲಿ 8 ಇರಬೇಕು. ಸಾಕು 15 ಶೀಟು. ಒಂದೊಂದು ಪ್ಲೇಸಲ್ಲಿ ಒಂದೊಂದು 2 ತೆಗೆದ್ರೆ ಸಾಕು. ಸೊ ಇದನ್ನ ಕ್ಯಾಮ್ರಾ ತಗೊಂಡೆ. ಇದು ದೊಡ್ಡ ಕ್ಯಾಮ್ರಾ ಅಲ್ಲೇ ಅಗತ್ಯ. ಓಕೆ, ನಂದು ಇದ್ರದ್ದು ಏನು ಪೌಚ್ ಬಂದಿದೆ, ಕಾರ್ ಒಳಗಡೆ ಇದೆ, ಅದನ್ನೊಂದು ಎತ್ಕೋಬೇಕು. ಕಾರಲ್ಲಿ ಇರ್ಬೇಕು ನೋಡು. ಲಾಕ್ ಓಪನ್ ಮಾಡಬೇಕು. ಅಲ್ಲೇ ಹಾಕಿ ನೋಡಕ್ಕೆ. ಅದು ಸ್ವಲ್ಪ ಲಗೇಜ್ ಪ್ಯಾಕ್ ಆಗಿದೆ. ಬಾಯ್ ಬಾಯ್ ಬಾಯ್. ಗುಂಡಾಡಿ, ಗುಂಡಮ್ಮ ಬಮ್ಮ ಇಲ್ಲಿ ಬಾರ, ಇಲ್ಲಿ ಹೂವ, ಇಲ್ಲಿ ಮೂರು ನಂದು. ಹುಷಾರು, ಹಾಂ ಹುಷಾರು. ಚಂಪು ನೋಡ್ಕೊ, ಬೊಗ್ಳು ಬೇಡ. 3 ಹೊತ್ತುವೆ. ಬಾಯ್ ಬಂಗಾರಿ, ಬಾಯ್ ಬಾಯ್ ಬಲ್ಲ 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 ಸ್ವಾಮಿ. ಬಾಯ್ ಬಂಗಾರಿ. ನೋ ಚಂಪು ಗುಂಡ. ಆಯ್ತಾ? ನೀವು ಚೆನ್ನಾಗಿರಿ. ಬಾಯ್ ಬಾಯ್. ಕರಿಯ ಏನೋ ತಿಂದು ಬಂದ. ಅಯ್ಯೋ ಸೊ ಇವಾಗ ನಾನು ಹಾಸ್ಪಿಟಲ್ಗೆ ಬಂದಿದ್ದೀನಿ. ತೋರಿಸ್ಬೋದಾ ನಿಮ್ಮನ್ನ? ಹಾಯ್ ಮಾಡಿ ಅಲ್ಲಿ. ಇವರೇ ನಯನ ಅಂತ ನಾನು ಒಂದ್ಸಲ ಹೇಳಿದ್ನಲ್ಲ, ತುಂಬ ಹೆಲ್ಪ್ ಮಾಡ್ತಾರೆ ಅಂತ. ಇವರೇನೆ. ಸೊ ಏನೋ ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ಇದ್ದಾಗ ಇವ್ರಿಗೆ ಕಾಲ್ ಮಾಡಿ ಫ್ರೀಯರ್ ಹೇಳ್ತಾರೆ, ಫ್ರೀದಾಗ ಇವಾಗ ಬನ್ನಿ ಅಂತೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಫ್ರಮ್ ದ ಡೇ 1ಇಂದನೂ. ಆಮೇಲೆ ಅವರೇ ಕಾಲ್ ಮಾಡಿ ವಿಚಾರಿಸ್ಕೊತಾರೆ ಹೆಂಗಿದ್ದೀರಾ ಏನು ಅಂತ. ಸೊ ಇವಾಗ ನಂದು ಪಾಪದು ಹಾರ್ಟ್ ಬೀಟ್ ಚೆಕ್ ಮಾಡಿಬಿಟ್ಟು ಅದೊಂದು ಫಾರ್ಮ್ ಕೊಡ್ತಾರೆ, ಶಿಸ್ ಫಿಟ್ ಫಾರ್ ಟ್ರಾವೆಲ್ ಅಂತ ಅಂದ್ಬಿಟ್ಟು ಡಾಕ್ಟ್ರ್ ಕಡೆಯಿಂದ ಒಂದು ಏನಂತಾರೆ ಡಾಕ್ಟ್ರ್ ಕಡೆಯಿಂದ ಒಂದು ಅಕ್ನಾಲೆಜ್ಮೆಂಟ್ ಇಸ್ಕೊಂಡು ಹೋಗ್ತಾ ಇದ್ದೀನಿ ಫಾರ್ ಸೇಫ್ಟಿ ಪರ್ಪಸ್ಸು. ಹೇಳ್ಬಿಟ್ಟು ಕೇಳಿದ್ರೆ ಏನಿದ್ರು ಇವಾಗ ನನ್ನ ಕಂಡೀಷನ್ ಹಾರ್ಟ್ ಬೀಟ್ ಎಲ್ಲ ಒಂದ್ಸಲ ಚೆಕ್ ಮಾಡಿ ಆಮೇಲೆ ಸೀನು ಸೈಡು ಹಾಕ್ಕೊಡ್ತಾರೆ. ಓಕೆನಾ? ಹಾರ್ಟ್ ಬೀಟ್. ಸೊ ಇವಾಗ ನಾವು ನಮ್ಮೂರ ಹತ್ರ ಬಂದ್ವಿ. ನಮ್ಮ ಅಣ್ಣ ಅಲ್ಲಿ ಸ್ವಲ್ಪ ತರಕಾರಿ ಎಲ್ಲ ತಗೋತಾ ಇದ್ದಾನೆ. ನಮ್ಮ
ನಮ್ಮ ಅಜ್ಜಿಗೆ ಮತ್ತು ನಮ್ಮ ಅಮ್ಮಂಗೆಲ್ಲ. ಸೊ ಇವಾಗ ತರಕಾರಿ ತೊಗೊಂಡು ಹಾಗೆ ಒಂದು ಸ್ವಲ್ಪ ಮನೆಗೇನಾರು ಗಿಟಮ್ ತೊಗೊಂಡು ನಮ್ಮ ಅಜ್ಜಿಗೆ ಹಾಲು ಮೊಸರು ಊರಲ್ಲಿ ಸಿಗುತ್ತೆ ಅನಿಸುತ್ತೆ. ಹಾಲು ಮೊಸರು ಬೇಕ್ರಿ ಇದೆ ಅಲ್ಲಿ, ಏನಾದರೂ ಅವ್ರಿಗೆ ತಿನ್ನೋಂಥ ತೊಗೊಂಡು ಹೋಗೋಣ ಅಂತ. ಸೊ ಅಲ್ಲಿ ಮುಗಿಸ್ಕೊಂಡು ಒಂದು ಸ್ವಲ್ಪ ಕೆಲಸ ಇದೆ ಊರಲ್ಲಿ, ಶೂಟ್ ಇದೆ ಅಣ್ಣಂದು, ಅದು ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗ್ತೀವಿ ಅಷ್ಟೇ ಗೈಸ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್, ನಿಖಿಲ್ ಇನ್ಸ್ಟಾ ವ್ಲಾಗ್ಸ್ ಆ್ಯಂಡ್ ಇನ್ಯಾರೇ ಅಷ್ಟೇ ಮಧುಗೌಡ ಯೂಟ್ಯೂಬ್ ಮಧುಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಎಲ್ಲಿ ಸಿಗ್ತೀವಿ ಗೊತ್ತಾ? ಕೀಪ್ ಗೆಸ್ಸಿಂಗ್. ಬಾಯ್ ಬಾಯ್.